ಹೋದ ಎಪಿಸೋಡಲ್ಲಿ ಯೂಜಿ, ಮೆಗುಮಿ ಮತ್ತೆ ಕುಗಿಸಕಿ ಮೂವರು ಬ್ರಿಡ್ಜ್ ಕೆಳಗಿರೋ ಒಂದು ಜಂತುವಿನ ಡೊಮೈನ್ ಒಳಗೆ ಹೋಗ್ತಾರೆ. ಅಲ್ಲಿಗೆ ಮೆಹಿತೋ ತಯಾರು ಮಾಡಿದಂಥ ವಿಕಾರವಾಗಿರೋ ಜಂತು ಬರುತ್ತೆ ಅಂತೇಳಿ ನಿಲ್ಸಿದೆ. ಮುಂದೇನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇವತ್ತು ನಾವು ನೋಡ್ತಿರೋದು ಜುಜುಟ್ಸು ಕೈಸೆನ್ ಸೀಸನ್ 1 ಎಪಿಸೋಡ್ 23. ಈ ಎಪಿಸೋಡ್ ಆರಂಭದಲ್ಲಿ ಯೂಜಿ ಮತ್ತೆ ವಿಕಾರವಾದ ಜಂತು ಫೈಟ್ ಮಾಡ್ತಾ ಇರ್ತಾರೆ. ಆ ಜಂತುನು ಸುಮ್ಮನೆ ಅಲ್ಲ, ಯೂಜಿಗೆ ಸರಿಯಾದ ಪೈಪೋಟಿನೇ ಕೊಡ್ತಾ ಇರತ್ತೆ. ಫಿಸ್ಟ್ ಫೈಟ್ ಜೊತೆಗೆ ರಕ್ತದ ಮೂಲಕ ದಾಳಿ ಮಾಡ್ತಾ ಇರತ್ತೆ. ಬ್ಲಡ್ ಮ್ಯಾನಿಪುಲೇಷನ್ ಏನೋ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಆದ್ರೆ ಕಾಮು ಮಾಡ್ತಿದ್ನಲ್ಲ ಆ ಥರ ಟೆಕ್ನಿಕ್ ಅಂತೂ ಇದು ಯೂಸ್ ಮಾಡಲ್ಲ. ಬದಲಿಗೆ ರಕ್ತನ ಎದುರಾಳಿ ಮೇಲೆ ಕಾರತ್ತೆ. ಆ ರಕ್ತ ಏನಾದ್ರೂ ಎದುರಾಳಿ ಮೇಲೆ ಬಿದ್ರೆ, ಆಸಿಡ್ ಬಿದ್ರೆ ಹೇಗೆ ಸುಟ್ಟೋಗುತ್ತೆ ಆ ಥರ ಸುಟ್ಟೋಗ್ತಾರೆ. ಯೂಜಿ ಮೇಲೂ 1-2 ಸರ್ತಿ ರಕ್ತನ ಕಾರುತ್ತೆ. ಪುಣ್ಯಕ್ಕೆ ಯೂಜಿ ಅದರಿಂದ ತಪ್ಪಿಸ್ಕೊಂತಾನೆ. ಮೆಗುಮಿ ಮತ್ತೆ ಕುಗಿಸಕಿ ಇಬ್ರು ಇಲಿ ತರ ಒಂದಷ್ಟು ಸಣ್ಣ ಪುಟ್ಟ ಜಂತುಗಳು ಬಿಲ್ದಲ್ಲಿ ಬಚ್ಚಿಟ್ಕೊಂಡು ಆಟ ಆಡಿಸ್ತಾ ಇರ್ತವೆ. ಅದನ್ನ ಹೊಡಿತಿರ್ತಾರೆ. ಅದು ಸುಮಾರು ಇರೋದ್ರಿಂದ ಇಬ್ರು ಸೇರಿ ಹೊಡೆದ್ರು ಕಮ್ಮಿನೇ ಆಗಿರಲ್ಲ. ಮೆಗುಮಿ ಅಂತೂ ಎಷ್ಟು ಬಂದ್ರು ಹೊಡಿಬೇಕು, ಎಲ್ಲಾನು ಸಾಯಿಸ್ಬೇಕು, ಮುಂದೆ ಆಗೋ ಸಾವನ್ನ ನಾವೇ ತಡಿಬೇಕು ಅಂತ ಡಿಸೈಡ್ ಆಗ್ತಾನೆ. ಕುಗಿಸಕಿನ ಯಾರೋ ಡೊಮೈನ್ ಎಕ್ಸ್ಪೆನ್ಷನ್ ಇಂದ ಹೊರಗೆ ಎಳ್ಕೊಂತಾರೆ. ಮೆಗುಮಿ ಕಾಪಾಡೋಕಂತ ತಿರುಗ್ತಾನೆ. ಆದ್ರೆ ಕುಗಿಸಕಿನೇ ಬೇಡ, ನೀನ್ ಇಲ್ಲಿರೋದನ್ನ ನೋಡ್ಕೊ, ನಾನು ಅದನ್ನ ಮೇಂಟೈನ್ ಮಾಡ್ಕೊಂತೀನಿ ಅಂತಾಳೆ. ಅಷ್ಟೊತ್ತಿಗೆ ಯೂಜಿ ಜೊತೆ ಜಗಳ ಮಾಡ್ತಿತ್ತಲ್ಲ ಜಂತು, ಅದು ನಮ್ಮಣ್ಣ ಬಂದಿದ್ದಾನೆ, ನಾನು ಹೋಗ್ತೀನಿ ಅಂತ ಕುಗಿಸಕಿ ಹಿಂದೆ ಓಡೋಗತ್ತೆ. ಯೂಜಿ ಏನ್ ಮಾಡೋದು ಅಂತ ನೋಡ್ತಾನೆ. ನೀನ್ ಹೋಗಿ ಕುಗಿಸಕಿನ ಕಾಪಾಡೋ, ಅದೇ ಈಗ ನಮ್ಗೆ ಮುಖ್ಯ ಅಂತ ಯೂಜಿನ ಮೆಗುಮಿ ಕಳಿಸ್ತಾನೆ. ಕುಗಿಸಕಿನ ಹೊರಗಡೆಯಿಂದ ಒಂದು ಜಂತು ಹೇಳ್ಕೊಳತ್ತೆ. ಒಂದು ಹುಡುಗಿ ಮೇಲೆ ಕೈ ಹಾಕಕ್ಕೆ ನಿನ್ ನಾಚಿಕೆ ಆಗಲ್ಲ ಅಂತ ಕುಗಿಸಕಿ ಅದ್ರ ಮೇಲೆ ದಾಳಿ ಮಾಡ್ತಾಳೆ. ಓ, ನೀನೊಂದು ಹುಡುಗಿನಾ ಅಂತ ಜಂತು ರೊಮ್ಯಾಂಟಿಕ್ ಆಗಿ ನೋಡುತ್ತೆ. ನೋಡು, ನಮ್ಮಿಬ್ಬರನ್ನ ಇಲ್ಲಿ ಒಂದು ಕೆಲ್ಸದ ಮೇಲೆ ಕಳ್ಸಿದ್ದಾರೆ. ಆ ಕೆಲ್ಸದಲ್ಲಿ ಜುಜುಟ್ಸು ಮಂತ್ರವಾದಿಗಳನ್ನ ಕೊಲ್ಲೋದು ಒಂದು ಭಾಗನೇ ಅಲ್ಲ. ಹಾಗಂತ ನಾನು ಕೊಲ್ಲಲ್ಲ ಅಂತಲ್ಲ, ನಿನ್ ಜೀವ ಉಳಿಸ್ಕೊಬೇಕಂದ್ರೆ ಇಲ್ಲಿಂದ ಓಡೋಗು ಅಂತ ಎದುರಿಸ್ತತೆ. ಕುಗಿಸಕಿ ಏನ್ ಕೆಲಸ ಮಾಡಕ್ ಬಂದಿದ್ದಾರೆ, ಇದು ಜಂತುನ ಇಲ್ಲ ಕರ್ಸ್ಯೂಸರ ಅಂತ ಕನ್ಫ್ಯೂಸ್ ಆಗ್ತಾಳೆ. ಅಲ್ಲಿ ಹಾಗೆ ಕಟ್ ಮಾಡಿ ಒಳಗೆ ಮೆಗುಮಿ ಏನ್ ಮಾಡ್ತಿದ್ದಾನೆ ಅಂತ ನೋಡೋಣ. ಡೊಮೈನ್ ಒಳಗಡೆ ಇರೋ ಇಲಿ ಜಂತುನೆಲ್ಲ ಮೆಗುಮಿ ಮತ್ತೆ ಡಿಮೋನ್ ಡಾಗ್ ಸೇರಿ ಸಾಯಿಸ್ತಾರೆ. ಇನ್ನೇನು ಸಮಸ್ಯೆ ಮುಗಿತು ಅಂತ ಕಣ್ಮುಚ್ಚಿ ನಿಟ್ಟುಸಿರು ಬಿಡ್ತಾನೆ. ಎಲ್ಲ ಜಂತು ಸತ್ರು ಡೊಮೈನ್ ಎಕ್ಸ್ಪೆನ್ಷನ್ ಹೊಡೆದಿರಲ್ಲ. ಅಲ್ಲೇ ಸುತ್ತಲೂ ನೀರಿನ ಹನಿ ಅನ್ಗೋ ತರ ಸದ್ದು ಕೇಳಿಸುತ್ತೆ. ಮೆಗುಮಿ ಕಣ್ಬಿಟ್ಟು ನೋಡ್ತಾನೆ. ಮೇಲಿಂದ ಒಂದ್ ಜಂತು ಕೆಳಗ್ ಬಿಡತ್ತೆ. ನೋಡೋಕೆ 4ನೇ ಎಪಿಸೋಡಲ್ಲಿ ನೋಡಿದ್ವಲ್ಲ ಅದೇ ತರ ಇರತ್ತೆ. ನೋಡಕ್ ಅದೇ ತರ ಇದ್ರು ಅದಕ್ಕಿಂತ ಹೆಚ್ಚಿನ ಶಕ್ತಿ ಇದಕ್ಕಿರತ್ತೆ. ಮೆಗುಮಿಗೆ ಬೆಂಕಿ ಮೂಲಕ ದಾಳಿ ಮಾಡತ್ತೆ. ಮೆಗುಮಿ ಹತ್ರ ಇದ್ದಿದ್ ಕತ್ತಿನೇ ಒಡೆದೋಗತ್ತೆ. ಮೆಗುಮಿ ಶಿಕಾಗಾಮಿ ಉಪಯೋಗಿಸಿ ದಾಳಿ ಮಾಡೋಣ ಅಂತ ಪ್ರಯತ್ನ ಪಡ್ತಾನೆ. ಮಂತ್ರ ಹೇಳೋದ್ರೊಳಗೆ ಅವನ ಮೇಲೆ ದಾಳಿ ಮಾಡತ್ತೆ. ಮೆಗುಮಿ ಜ್ಞಾನ ತಪ್ಪಿ ಕೆಳಗೆ ಬೀಳ್ತಾನೆ. ಅವಾಗ ಗೋಜೋ ಜೊತೆ ಟ್ರೈನಿಂಗ್ ತಗೊಂಡಿದ್ದು ನೆನಪಿಗೆ ಬರುತ್ತೆ. ಯಾಕೋ ಮೆಗುಮಿ, ಯಾವತ್ತೂ ನನಗೆ ಟ್ರೈನಿಂಗ್ ಕೊಡು ಅಂತ ಕೇಳದೇ ಇರೋನು ಇವತ್ತು ಕೇಳ್ತಿದ್ಯಲ್ಲ, ಯಾಕೆ ಯೂಜಿ ನಿನ್ಗಿಂತ ಶಕ್ತಿಶಾಲಿ ಆಗ್ಬಿಟ್ಟ ಅಂತನಾ ಅನ್ನೋಕ್ಕೂ ಮೆಗುಮಿ ಹೌದು ಅಂತಾನೆ. ನೀನ್ ಅನ್ಕೊಂಡ್ರೆ ಅವನಷ್ಟೇ ಶಕ್ತಿಶಾಲಿ ಆಗ್ಬೋದು, ಆದ್ರೆ ನಿನ್ ಕೈಯಲ್ಲಿ ಆಗಲ್ಲ ಅಂತ ನೀನೇ ಲಿಮಿಟಲ್ಲಿ ಇಟ್ಕೊಂಡಿದ್ಯಾ. ಒಂದ್ ಸರ್ತಿ ಅದನ್ನ ಬ್ರೇಕ್ ಮಾಡಿ ಭವಿಷ್ಯದಲ್ಲಿ ಹೇಗಿರ್ತೀಯ ಅಂತ ಯೋಚನೆ ಮಾಡೋ. ಆಸೆ ಪಡೋ, ಸ್ವಲ್ಪ ಅತಿ ಆಸೆನೆ ಪಡೋ. ನಿನ್ನಿಂದ ಯಾಕೆ ಮಾಡಕ್ ಆಗಲ್ಲ ಅನ್ಕೊಂಡು ಮಾಡೋ, ನಿನ್ನಿಂದನೂ ಸಾಧ್ಯ ಅಂತ ಗೋಜೋ ಅಡ್ವೈಸ್ ಮಾಡ್ತಾನೆ. ಮೆಗುಮಿ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗ್ತಾನೆ. ಜಂತು ಹೊಡೆದಿರೋ ಹೊಡೆತಕ್ಕೆ ಮೆಗುಮಿ ತಲೆ ಜಜ್ಜಿ ತಲೆಯಿಂದ ರಕ್ತ ಇಳಿತಾ ಇರತ್ತೆ. ಅವನ ಎದುರುಗಡೆ ಜಂತು ಖುಷಿಯಾಗಿ ನಗ್ತಾ ಇರತ್ತೆ. ಮೆಗುಮಿ ಅದನ್ನ ನೋಡಿ ಯಾವ್ದೋ ದೊಡ್ಡ ಮಂತ್ರನ ಹಾಕಕ್ ಶುರು ಮಾಡ್ತಾನೆ. ಜಂತು ಎದುರುಕೊಂಡು 2 ಹೆಜ್ಜೆ ಹಿಂದೆ ಸರಿಯತ್ತೆ. ಮಂತ್ರನ ಅರ್ಧದಲ್ಲೇ ನಿಲ್ಸಿ ನೀನು ನೋಡೋಕೆ ಇದ್ಯಾಕೆ ಅಂತ ಮೆಗುಮಿ ಡೊಮೈನ್ ಎಕ್ಸ್ಪೆನ್ಷನ್ ರಿಲೀಸ್ ಮಾಡ್ತಾನೆ. ಅವ್ನ ಡೊಮೈನ್ ಹೇಗೆ ಕೆಲಸ ಮಾಡತ್ತಂದ್ರೆ ಸುತ್ತಲೂ ಅವನ ನೆರಳನ್ನ ಹರಡಿ ಅದ್ರ ಮೂಲಕ ಶಿಕಾಗಾಮಿನ ಹೊರತಂದು ದಾಳಿ ಮಾಡುತ್ತೆ. ಮೆಗುಮಿ ಡೊಮೈನು ಅಷ್ಟೊಂದೇನು ಸ್ಟ್ರಾಂಗ್ ಅಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಜಂತುವಿನ ಡೊಮೈನು ಹೊಡೆದೋಗ್ತಿತ್ತು. ಒಂದೇ ಸರ್ತಿ ಒಂದೇ ಜಾಗದಲ್ಲಿ 2 ಸಮಶಕ್ತಿ ಇರುವಂತ ಡೊಮೈನ್ ಇರುತ್ತೆ. ಮೆಗುಮಿ ಹುಚ್ಚಿಡ್ದ ಒಂಥರ ದಾಳಿ ಮಾಡಕ್ ಶುರು ಮಾಡ್ತಾನೆ. ಅವನು ಈ ಡೊಮೈನ್ ನ ಸೃಷ್ಟಿ ಮಾಡಕ್ಕೆ ತುಂಬಾ ಶಕ್ತಿ ಉಪಯೋಗಿಸಿದ್ರಿಂದ ಮೂಗು ಬಾಯಿಂದ ರಕ್ತ ಬರಕ್ ಶುರು ಆಗುತ್ತೆ. ಆದ್ರೂ ಬಿಡದೆ ಜಂತು ಮೇಲೆ ದಾಳಿ ಮಾಡ್ತಾನೆ. ಒಂದ್ ಹಂತದಲ್ಲಿ ಜಂತು ತನ್ನ ಶಕ್ತಿನ ಉಪಯೋಗಿಸಿ ಮೆಗುಮಿ ಡೊಮೈನ್ ನ ಮುರಿಯತ್ತೆ. ಮುರಿದು ಖುಷಿಯಿಂದ ನಗತ್ತೆ. ಮೆಗುಮಿ ಡಿಮೋನ್ ಡಾಗ್ ನ ಉಪಯೋಗಿಸಿ ಜಂತು ಹಿಂದೆಯಿಂದ ಕೈ ಹಾಕಿ ಸುಕುನ ಬೆರಳನ್ನ ಅದ್ರ ದೇಹದಿಂದ ತೆಗಿತಾನೆ. ಜಂತು ನಾಶ ಆಗತ್ತೆ, ಡೊಮೈನು ಹೊಡೆದೋಗತ್ತೆ. ಈ ಕಡೆ ಮೆಗುಮಿ ಹಳೇದನ್ನೆಲ್ಲ ನೆನ್ಸ್ಕೊಂತಾ ಇರ್ತಾನೆ. ಹೋದ ಎಪಿಸೋಡ್ ಅಲ್ಲಿ ತೋರಿಸಿದ್ರಲ್ಲ 2 ಜೂನಿಯರ್ಸ್, ಅವರು ಶಾಲೆಯಲ್ಲಿ ತುಂಬಾ ಕೋಟ್ಲೆ ಕೊಡ್ತಾ ಇರ್ತಾರೆ. ಅವ್ರನ್ನ ಮೆಗುಮಿ ಹೊಡೆದು ಮಲಗಿಸಿರ್ತಾನೆ. ಮೆಗುಮಿ ಅವ್ರ ಅಕ್ಕ ಸುಮುಕಿ ಯಾಕೆ ಈ ತರ ಜಗಳ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅವ್ರ ಪ್ರಕಾರ ಯಾರೇ ತಪ್ಪು ಮಾಡೋದ್ರು ಅವ್ರನ್ನ ಕ್ಷಮಿಸಿ ಇನ್ನೊಂದ್ ಚಾನ್ಸ್ ಕೊಡ್ಬೇಕು. ಆದ್ರೆ ಮೆಗುಮಿ ಆತರ ಅಲ್ಲ, ಅವ್ರಿಗೆ ತದ್ವಿರುದ್ಧವಾಗಿ ಇರ್ತಾನೆ. ಆದ್ರಿಂದಾನೆ ಮೆಗುಮಿಗೆ ಸುಮಿಕಿ ಅಂದ್ರೆ ಇಷ್ಟ ಇಲ್ಲ ಅಂತಾನೆ. ಸುಮಿಕಿ ಮೆಗುಮಿ ಅವರ ಸ್ವಂತ ಅಕ್ಕ ಅಲ್ಲ, ಅವರಮ್ಮ ಬೇರೆ ಇವ್ರಮ್ಮ ಬೇರೆ.
ಮೆಗುಮಿಯವರಪ್ಪ ಸುಮುಕಿಯವರಮ್ಮ ಇಬ್ರು ಮದುವೆ ಆಗಿರ್ತಾರೆ. ಮದುವೆ ಆದ್ಮೇಲೆ ಈ ಇಬ್ರು ಹುಡುಗರನ್ನು ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಅವಾಗಿಂದ ಸುಮುಕಿನೇ ಮೆಗುಮಿನ ಸಾಕಿರ್ತಾಳೆ. ಮೆಗುಮಿನ ಜೆನಿನ್ ವಂಶಕ್ಕೆ ಅವರಪ್ಪ ಮಾರಿರ್ತಾನೆ. ಗೋಜೋನೆ ಅವನನ್ನ ಜೆನಿನ್ ಹತ್ರ ಹೋಗದೆ ಇರೋ ರೀತಿ ತಡೆದು ಅವನನ್ನ ಜುಜುಟ್ಸು ಮಂತ್ರವಾದಿ ಆಗಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಅವಾಗ ನಾನು ಯಾರಿಗೋಸ್ಕರ ಜುಜುಟ್ಸು ಮಂತ್ರವಾದಿ ಆಗ್ಬೇಕು ಅನ್ಕೊಂಡಿದ್ದೋನೋ ಈಗ ಜುಜುಟ್ಸು ಮಂತ್ರವಾದಿ ಆದ್ಮೇಲೆ ಎಲ್ಲರನ್ನೂ ಕಾಪಾಡೋಕ್ಕೆ ಶುರು ಮಾಡುತ್ತಾನೆ. ಇವಾಗ ಸುಮುಕಿ ಮನಸ್ಥಿತಿ ಅವನಿಗೆ ಅರ್ಥ ಆಗತ್ತೆ. ಬೇಗ ವಾಸಿ ಆಗಕ್ಕ ನಿನ್ ಜೊತೆ ತುಂಬಾ ಮಾತಾಡೋದಿದೆ ಅಂತೇಳಿ ಕನ್ವರ್ಸ್ತಾ ಮಲಗ್ಬಿಡ್ತಾನೆ. ಈ ಸುಕುನ ಬೆರಳನ್ನು ತೆಗಿಯೋಕ್ಕೋಸ್ಕರ 2 ವಿಕಾರ ಜಂತುನು ಬಂದಿರ್ತವೆ. ಡೊಮೈನ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗತ್ತೆ ಸುಕುನ ಬೆರಳನ್ನ ಜಂತು ದೇಹದಿಂದ ಯಾರೋ ಹೊರಗೆ ತೆಗ್ದಿದ್ದಾರೆ ಅಂತ. ಅವರು ಈಗಾಗಲೇ ಫೈಟಲ್ಲಿ ಸುಸ್ತಾಗಿರ್ತಾರೆ. ಹೋಗಿ ಅವ್ರ ಹತ್ರದಿಂದ ಬೆರಳನ್ನ ತಗೊಂಡ್ ಬರೋಣ ಅಂತ ವಾಪಸ್ ಹೋಗ್ತಾರೆ. ಈ ಕಡೆ ಕುಗಿಸಕಿ ವಿಕಾರ ಜಂತುಗೆ ಏನೋ ಹೋಗ್ತಾ ಇದ್ಯಾ ಅಂತ ಓಡಿಸ್ಕೊಂಡ್ ಬರ್ತಾಳೆ. ಆ ಜಂತು ಹಾಗೆ ಹಿಂದೆ ಜಿಗಿತಾ ನನ್ ಬೆನ್ನ ನೀನ್ ನೋಡ್ಬೇಡ ಅಂತ ಹೋಗತ್ತೆ. ವಿಕಾರ ಜಂತು ಹಿಂದೆ ಯೂಜಿ ಮತ್ತೆ ವಿಕಾರ ಜಂತು ತಮ್ಮ ಬರ್ತಾರೆ. ಜಂತು ಬೆನ್ನನ್ನ ಯೂಜಿ ನೋಡ್ತಾನೆ. ಆ ಜಂತು ಬೆನ್ನಿಂದೆ ಇನ್ನೊಂದು ಮುಖ ಇರತ್ತೆ. ಅದನ್ನ ಯೂಜಿ ನೋಡಿದ್ರಿಂದ ಜಂತು ಟ್ರಿಗರ್ ಆಗಿ ದಾಳಿ ಮಾಡಕ್ ರೆಡಿ ಆಗತ್ತೆ. ಅಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾರೆ. ಮುಂದೇನಾಗತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.